ಭುಗಿಲೆದ್ದಿದ್ದ ಅಸಮಾಧಾನವನ್ನ ಸಮಾಧಾನ ಮಾಡುವ ಸಲುವಾಗಿ ಎರಡೂ ಬಣದ ಹೊರತಾದ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ನಿರ್ಧಾರಕ್ಕೆ ಮುಂದಾಯಿತು ಹೈಕಮಾಂಡ್. ಆದ್ರೆ ಈ ವಿಚಾರವೂ ಕೂಡ ಮುನಿಯಪ್ಪ ಅವರನ್ನ ಕನ್ವಿನ್ಸ್ ಮಾಡದಂತೆ ಕಾಣ್ತಾ ಇಲ್ಲ. ಕೋಲಾರ ಕಾಂಗ್ರೆಸ್ ಟಿಕೆಟ್ ಕದನಕ್ಕೆ ಒಂದ್ ಹಂತದಲ್ಲಿ ತೆರೆ ಬಿತ್ತು. ಆದ್ರೆ ಹೈಕಮಾಂಡ್ ನಡೆಗೆ ಸಚಿವ ಮುನಿಯಪ್ಪ ಅವರ ಬೇಸರ ಇನ್ನೂ ಕೂಡ ಮುಂದುವರೆದಿದೆ. ಟಿಕೆಟ್ ಕೊಡದೇ ಇರೋದಕ್ಕೆ ಬೇಸರ ಇಲ್ಲ, ಆದ್ರೆ ರಾಜಿ ಸೂತ್ರ ಮಾಡದೇ ಇರೋದಕ್ಕೆ ಬೇಸರವಿದೆ. ಅಭ್ಯರ್ಥಿ ಚರಿತ್ರೆ ಮನೆತನ ಚೆನ್ನಾಗಿದೆ, ಅಭ್ಯರ್ಥಿ ಪರವಾಗಿ ಕೆಲಸ ಮಾಡೋ ಕಡ್ಡಿ ಇಲ್ಲ. ಚುನಾವಣೆ ಬಳಿಕ ಎರಡು ಬಣಗಳ ನಡುವೆ ರಾಜಿಯನ್ನ ಮಾಡಿಸಬೇಕು ಅಂತ ಕಾಂಗ್ರೆಸ್ ನಾಯಕರಿಗೆ ಸಚಿವ KH ಮುನಿಯಪ್ಪ ಆಗ್ರಹಿಸಿದ್ದಾರೆ. ದಶಕಗಳಿಂದ ನಡೀತಲೇ ಬಂದಿದೆ ಕೋಲಾರದಲ್ಲಿ ಕಾಂಗ್ರೆಸ್ನ ಎರಡು ಬಣದ ನಡುವಿನ ಈ ಮುಸುಕಿನ ಗುದ್ದಾಟ. ಅದಕ್ಕೂ ಒಂದು ಮುಲಾಮು ಕಂಡಿಡಿಯುವಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಗಮನ ಕೊಡ್ತಾ ಇಲ್ಲ. ಕೇವಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಇಷ್ಟು ಮಾತ್ರ ಆದ್ರೆ ಸಾಕಾಗೋದಿಲ್ಲ ಅನ್ನೋ ಮಾತನ್ನ ಮುನಿಯಪ್ಪ ಅವರು ತಿಳಿಸಿದ್ದಾರೆ. ಹೈಕಮಾಂಡ್ನ ನಡೆಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ KH ಮುನಿಯಪ್ಪ. ಜವಾಬ್ದಾರಿ ಹೆಸರಲ್ಲಿ ಬಂಡಾಯ ಸಾರಿದ್ರ ಮುನಿಯಪ್ಪನವರು. ನಾನು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವ, ಹೆಚ್ಚಿನ ಕಾಲ ನಾನು ಗ್ರಾಮಾಂತರ ಕ್ಷೇತ್ರದಲ್ಲಿ ಇರಬೇಕು. ಕೋಲಾರಕ್ಕೆ ಪ್ರಚಾರಕ್ಕೆ ಕರೆದಾಗ ಮಾತ್ರ ನಾನು ಹೋಗ್ತೇನೆ. ಕೋಲಾರ ಉಸ್ತುವಾರಿ ಬೈರತಿ ಸುರೇಶ್ ನೋಡ್ಕೊಳ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ನನ್ನ ಫೋಕಸ್ ಇರೋದು ಬೆಂಗಳೂರು ಗ್ರಾಮಾಂತರ ಅನ್ನೋ ಮೂಲಕ ಪ್ರಚಾರದ ಕಣದಿಂದ, ಕೋಲಾರದ ಪ್ರಚಾರದ ಕಣದಿಂದ ದೂರ ಸರಿಯುವ ಸೂಚನೆಯನ್ನ ನೀಡಿದ್ರ ಮುನಿಯಪ್ಪನವರು. ಅವ್ರ ಮಾತುಗಳನ್ನ ಕೇಳಿದ್ರೆ ಹಾಗೆ ಅನ್ನಿಸ್ತದೆ. ಮುನಿಯಪ್ಪನವರ ಮಾತು ನಿಮ್ಮ ಮುಂದೆ. ಒಬ್ಬ ನಮ್ಮ ಅಳಿಯನಿಗೆ ನಾವು ಕೇಳಿದ್ವಿ, ಅವ್ರು ಕೊಡಲಿಲ್ಲ ಅನ್ನೋದು ಬೇಸರ ಇಲ್ಲ, ಒಂದು ರಾಜಿ ಸೂತ್ರ ಮಾಡಬೇಕಾಯಿತು. ಲೋಕಲ್ ಜನ ಯಾರನ್ನೋ ಒಬ್ಬರನ್ನ ಎಲ್ಲ ಕುಂತಿರಿಸಿ, ಇಲ್ಲಪ್ಪ ನಾವು ಹೇಳ್ತಾ ಇದ್ದೀವಿ ಕೇಳಬೇಕು ಅಂತ ಇಬ್ಬರಿಗೂ ಹೇಳಿ, ನಾವು ಹೇಳ್ತೀವಿ ಕೇಳಬೇಕು ಅಂತ ಮಾಡಬೇಕಾಯಿತು. ಅವರು ಬೇರೆ ಕಡೆಯಿಂದ ತರೋದಾಗಿದೆ. ಅದರ ಬಗ್ಗೆ ನಾನೊಬ್ಬ ಜವಾಬ್ದಾರಿಯಲ್ಲಿದ್ದೀನಿ. ಅವ್ರ ತಂದೆ ವಿಜಯ್ ಕುಮಾರು ಮೇಯರ್ ಆಗಿದ್ದರು. ನಾನೇ ಅವ್ರಿಗೆ ರಾಜ್ಯಸಭೆ ಕೊಡಬೇಕಂತ ಒಂದು ಸಾರಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಪ್ರಯತ್ನ ಮಾಡಿದೆ, ಅದು ಆಗಲಿಲ್ಲ. ಹುಡುಗ ಒಳ್ಳೆ ಕೆಲಸ ಮಾಡಿದ್ದಾನೆ, ಅವ್ರು ತೀರ್ಮಾನ ಮಾಡಬೇಕು. ಪ್ರಚಾರಕ್ಕೆ ಅವರೆಲ್ಲಿ ಕರೆದು ಹೋಗ್ತೀನಿ. ಬಟ್ ನನ್ನ ಪ್ರಯಾರಿಟಿ ಇರ್ತದೆ. ಅವ್ರು ನನಗೆ ಜಿಲ್ಲಾ ಉಸ್ತುವಾರಿ ಬೆಂಗಳೂರು ಗ್ರಾಮಾಂತರ ಮಾಡಿದೆ, ಇಲ್ಲಿ ಹೆಚ್ಚಿನ ಕಾಲ ನಾನು ಇರಬೇಕಾಗ್ತದೆ. ನಮ್ಮ ಸುರೇಶ್ ಅವರು ಜಿಲ್ಲಾ ಉಸ್ತುವಾರಿ ಅಲ್ಲಿದ್ದಾರೆ, ಅವರು ಅಲ್ಲಿ ಹೆಚ್ಚಿನ ಕಾಲ ಕೆಲಸ ಮಾಡಬೇಕಾಗ್ತದೆ. ಸಮಯಾನುಸಾರ ನಾನು ಕರೆದಾಗ ನಾನು ಅಲ್ಲಿ ಕೂಡ ಹೋಗಿ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಇಷ್ಟೆಲ್ಲ ಆಯ್ಕೆ ಗೊಂದಲ ನಡುವೆ ಅಭ್ಯರ್ಥಿ ಕಣಕ್ಕಿಳಿತಾ ಇದ್ದಾರೆ. ಒಂದು ವೇಳೆ ಕೋಲಾರದಲ್ಲಿ ಕಾಂಗ್ರೆಸ್ ಸೋತ್ರೆ ಅದರ ಹೊಣೆಗಾರಿಕೆ ಯಾರು ಹೊರಬೇಕು? ಮುನಿಯಪ್ಪ ಅವರು, ರಮೇಶ್ ಕುಮಾರ್ ಬಣದವರು, ಅಥವಾ ಟಿಕೆಟ್ ಅನೌನ್ಸ್ ಮಾಡಿದ ರಾಜ್ಯ ನಾಯಕರು? ಯಾರು ಹೊಣೆಗಾರರಾಗ್ತಾರೆ? ಅದನ್ನು ನಾನು ಹೇಳೋದಿಲ್ಲ, ನೀವು ತೀರ್ಮಾನ ಮಾಡಿರೋದನ್ನು ಕೇಳಿ. ತೀರ್ಮಾನ ಮಾಡಿರೋಲ್ಲ ಅವ್ರನ್ನ ಕೇಳಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಎರಡು ಅಂಶ ಕೂಡ ಬಹಳ ಇಂಟ್ರೆಸ್ಟಿಂಗ್. ಒಂದು, ನನಗೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಇದೆ, ಕೋಲಾರಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋದು. ಎರಡನೇದು, ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ಆದ್ರೆ ಮುಸುಕಿನ ಗುದ್ದಾಟಕ್ಕೆ ಇಲ್ಲಿ ಪರಿಹಾರನೇ ಸಿಕ್ಲಿಲ್ಲ ಅನ್ನೋದು. ಯಾವ ರೀತಿ ಪರಿಣಮಿಸಬಹುದು ಮುನಿಯಪ್ಪನವರ ಈ ಎರಡು ಸ್ಟೇಟ್ಮೆಂಟ್ ಚುನಾವಣೆಯಲ್ಲಿ? ಖಂಡಿತ ಸ್ಮಿತಾ, ಈ ಎರಡೂ ವಿಚಾರಗಳೇನಿದಾವಲ್ಲ ಕಾಂಗ್ರೆಸ್ ಅಥವಾ ಕೋಲಾರ ಕಾಂಗ್ರೆಸ್ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ. ಅದರಲ್ಲಿ ಮುನಿಯಪ್ಪನವ್ರಿಗೆ ತಮ್ಮ ಅಳಿಯನಿಗೆ ಟಿಕೆಟ್ ತಪ್ಪಿದ್ದು ಸಹಜವಾಗಿ ಬೇಸರವಂತೂ ಇದೆ. ಆದರೆ ಟಿಕೆಟ್ ತಪ್ಪಿರೋ ಕಾರಣಕ್ಕಾಗಿ ಟಿಕೆಟ್ ಯಾವ ಕಾರಣಕ್ಕೆ ತಪ್ಪಿತು ಅಥವಾ ಯಾವ ಬಣ ಅದು ಅವ್ರಿಗೆ ವಿರೋಧ ಮಾಡ್ತು, ಆ ಬಣ್ಣದ ಜೊತೆ ಇಲ್ಲಿವರೆಗೂ ಕೂಡ ರಾಜ್ಯ ಸಂಧಾನ ಆಗಲಿ, ಮಾತುಕತೆ ಆಗಲಿ, ಈ ಥರದ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅನ್ನುವಂಥ ಒಂದಷ್ಟು ಒಡಂಬಡಿಕೆ ಆಗಲಿ ಯಾವುದು ಕೂಡ ಕಾಂಗ್ರೆಸ್ ನಾಯಕರು ಮಾಡಿಸ್ಲಿಲ್ಲ ಅಥವಾ ಹೈಕಮಾಂಡ್ ನಾಯಕರು ಮಾಡಿಸ್ಲಿಲ್ಲ. ಕಳೆದ ಸುಮಾರು ವರ್ಷಗಳಿಂದ ಎರಡೂ ಬಣಗಳ ಮಧ್ಯೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಇದೇ ರೀತಿ ನಾನು ಬಂಡಾಯವನ್ನ ವಿಧಾನಸಭಾ ಚುನಾವಣೆಯಲ್ಲಿ ಏನಾದರೂ ಸಾರ್ಕೊಂಡು ಕೂತಿದ್ರೆ, ಇವರಿಗೆಲ್ಲರಿಗೂ ಟಿಕೆಟ್ ಸಿಗಬಾರ್ದು ಅಂತ ಕೂತಿದ್ರೆ, ಈಗ ಯಾರೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಕೋಲಾರದಲ್ಲಿ ಶಾಸಕರಾಗಿದ್ದಾರಲ್ಲ ಅವ್ರಿಗೆ ಯಾರಿಗೂ ಟಿಕೆಟ್ ಸಿಗ್ತಿರ್ಲಿಲ್ಲ. ಆದರೆ ನಾನು ಪಕ್ಷ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸಂಧಾನವನ್ನು ಮಾಡಿಕೊಂಡೆ ಆ ದಿನ. ಆದರೆ ಇವತ್ತು ನನ್ನ ಮನೆಗೆ ಒಂದು ಟಿಕೆಟನ್ನು ಕೊಡಬೇಕಾದಾಗ ಬಂಡಾಯವನ್ನು ಎದ್ರು, ಆ ಬಂಡಾಯವನ್ನು ರಾಜ್ಯ ಸಂಧಾನದ ಮೂಲಕ ಮಾಡಬೇಕಾಗಿತ್ತು. ಇದನ್ನು ಮುಂದುವರ್ಸ್ಕೊಂಡು ಟಿಕೆಟ್ ತಪ್ಪಿದೇನೋ ನಿಜ, ಆದರೆ ಅದನ್ನು ಮುಂದುವರ್ಸ್ಕೊಂಡು
ಮುಂದುವರ್ಸ್ಕೊಂಡು ಹೋಗಬಾರ್ದು. ಮತ್ತೆ ಚುನಾವಣೆ ಮುಗಿದ ಮೇಲೆ ಇದೇ ರೀತಿಯಾದಂಥ ಕೋಲಾರ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಆಗದೆ ಒಡಕಿನ ಪ್ರದರ್ಶನವೇ ಆಗ್ತಾ ಹೋಗುತ್ತೆ ಅನ್ನುವಂಥ ಒಂದಷ್ಟು ಅಸಮಾಧಾನವನ್ನು ಮುನಿಯಪ್ಪನವ್ರು ಹೊರಹಾಕಿದ್ರು. ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರವನ್ನು ಮುನಿಯಪ್ಪನವ್ರು ಹೇಳಿರುವಂಥದ್ದು ಸ್ಮಿತಾ, ನನಗೆ ಕೋಲಾರ ಕ್ಷೇತ್ರಕ್ಕೆ ನಾನು ಪ್ರಚಾರಕ್ಕೆ ಮಾತ್ರ ಹೋಗ್ತೇನೆ, ಯಾಕಂದರೆ ನಾನು ಅಲ್ಲಿ ಉಸ್ತುವಾರಿ ಸಚಿವ ಅಲ್ಲ, ನಾನು ಬೆಂಗಳೂರು ಗ್ರಾಮಾಂತರದ ಉಸ್ತುವಾರಿ ಸಚಿವ. ಹಾಗಾಗಿ ಬೆಂಗಳೂರು ಗ್ರಾಮಾಂತರವನ್ನು ನಾನು ಹೆಚ್ಚಾಗಿ ಫೋಕಸ್ ಮಾಡಿ ಅಲ್ಲಿಯೇ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಮೂಲಕ ತಮ್ಮ ಅಳಿಯನಿಗೆ ಟಿಕೆಟ್ ಸಿಗದೇ ಇರೋ ಕಾರಣಕ್ಕಾಗಿ ಬೇಸರವನ್ನು ಹೊರಹಾಕಿರುವಂಥದ್ದು ಮತ್ತು ಅಲ್ಲಿ ಸಕ್ರಿಯವಾಗಿ ನಾನು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡೇ ಬರ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ನಾನು ಕಾಂಗ್ರೆಸ್ಸಿಗೆ ಕೊಡುವುದಿಲ್ಲ ಅನ್ನುವಂಥ ಒಂದು ಪರೋಕ್ಷ ಒಂದು ಸಂದೇಶವನ್ನು ಕೂಡ ಮುನಿಯಪ್ಪನವರು ಕಳಿಸಿರ್ತಕ್ಕಂಥದ್ದು. ಸ್ಮಿತಾ. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಒಂದು ಕಡೆ ಮುನಿಯಪ್ಪ ಅವರ ಅಸಮಾಧಾನ ಇನ್ನೂ ಕೂಡ ಶಮನ ಆಗಿಲ್ಲ, ಅವ್ರ ಬೇಸರದಲ್ಲೇ ಇದ್ದಾರೆ. ಈ ನಡುವೆ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಸಚಿವ ಮುನಿಯಪ್ಪ ಅವರನ್ನು ಭೇಟಿ ಮಾಡೋದಕ್ಕೆ ತೆರಳಿದ್ದಾರೆ. ಅವರ ನಿವಾಸಕ್ಕೆ ತೆರಳಿ ಅವರನ್ನು ಭೇಟಿ ಮಾಡಿದ್ದಾರೆ. KV ಗೌತಮ್ ಕಾಂಗ್ರೆಸ್ ಅಭ್ಯರ್ಥಿ, ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ KV ಗೌತಮ್ ಸಚಿವ ಮುನಿಯಪ್ಪ ಅವರ ನಿವಾಸ ಸಂಜಯ್ ನಗರದಲ್ಲಿದೆ, ಅಲ್ಲಿಗೆ ತೆರಳಿ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಭೇಟಿಗೆ ತೆರಳ್ತಾ ಇರುವಂತಹ ದೃಶ್ಯಾವಳಿಯನ್ನು ನೀವಿಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮುನಿಯಪ್ಪ ಅವರ ನಿವಾಸದ ಒಳಗೆ ತೆರಳುತ್ತಾ ಇರುವಂತಹ ದೃಶ್ಯಾವಳಿ ಇದು. ಮುನಿಯಪ್ಪ ಅವರು ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಿಸೋದಕ್ಕೆ ಬಹಳಷ್ಟು ಲಾಬಿಯನ್ನು ನಡೆಸಿದ್ರು, ಆದರೆ ಒಂದು ಹೈ ಡ್ರಾಮಾದಿಂದಾಗಿ ಟಿಕೆಟ್ ಮಿಸ್ ಆಗಿದೆ. ಇದೇ ಸಂದರ್ಭದಲ್ಲಿ ಮಾತಾಡಿದ್ದಾರೆ ಅಭ್ಯರ್ಥಿ ಗೌತಮ್, ನೋಡ್ಕೊಂಬೋಣ ಬನ್ನಿ. ಇವತ್ತಲ್ಲಿ 25 ವರ್ಷದಿಂದ ಭಾಳ ನಮ್ಮ ತಂದೆ ಜೊತೆ ಒಡನಾಡಿಗಳವರು ನನಗೆ ಸಪೋರ್ಟ್ ಮಾಡ್ತೀನಿ ಅಂದರೆ ನಾನು ಅವ್ರನ್ನ ಆಶೀರ್ವಾದ ತಗೊಳ್ಳೋಕ್ಕೆ ತಿರ್ಗಾ ಬಂದಿದ್ದೀನಿ. ಹೇಗಿದೆ ಪರಿಸ್ಥಿತಿ? ನನ್ನ ವಿಚಾರದಲ್ಲಿ ಯಾವುದೇ ಅವರು ಬೇಸರ ಇಲ್ಲ. ಅವ್ರಿಗೇನೋ ಪರ್ಸನಲ್ ಬೇರೆ ಏನೋ ಇತ್ತು, ಅದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಆದರೆ ನನ್ನ ವಿಚಾರ ಬಂದಾಗ ಇಬ್ಬರು ಒಡಗೂಡಿ ಕೆಲಸ ಮಾಡ್ತಾರೆ. ಈಗ ತಾನೇ ನಾವು ಎಲ್ಲ ಶಾಸಕರ ಜೊತೆ ಮೀಟಿಂಗ್ ಮಾಡ್ಕೊಂಬಂದ್ವಿ, ಅವರೇ ಕರೆಸಿದ್ರು, ಎಲ್ಲ ಮೀಟಿಂಗ್ ಮಾಡಿದ್ರು. ಈಗ ಸಾಹೇಬ್ರ ಜೊತೆನೂ ನಾನು ಮಾತಾಡಿದ್ದೀನಿ, ಏನು ಗೊಂದಲ ಏನಿಲ್ಲ. ಗೊಂದಲಕ್ಕೆ ಒಂಥರ ತೆರೆ ಎಳೆದಂಗೆ ಲೆಕ್ಕ. ಇವತ್ತಲ್ಲಿ 25 ವರ್ಷದಿಂದ ಭಾಳ ನಮ್ಮ ತಂದೆ ಜೊತೆ ಒಡನಾಡಿಗಳವರು ನನಗೆ ಸಪೋರ್ಟ್ ಮಾಡ್ತೀನಿ ಅಂದರೆ ನಾನು ಅವ್ರನ್ನ ಆಶೀರ್ವಾದ ತಗೊಳ್ಳೋಕ್ಕೆ ತಿರ್ಗಾ ಬಂದಿದ್ದೀನಿ. ಹೇಗಿದೆ ಪರಿಸ್ಥಿತಿ? ನನ್ನ ವಿಚಾರದಲ್ಲಿ ಯಾವುದೇ ಅವರು ಬೇಸರ ಇಲ್ಲ. ಅವ್ರಿಗೇನೋ ಪರ್ಸನಲ್ ಬೇರೆ ಏನೋ